ನನ್ನೆಲ್ಲ 2ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ ಹರಿವೇ ಗುರು ಅನ್ನೋ ಒಂದು ಗದ್ಯ ಭಾಗವನ್ನು ಸಂಪೂರ್ಣ ಮಾಡಿದ್ವಿ, ಹೌದು ತಾನೆ? ಆ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಚಟುವಟಿಕೆಯನ್ನು ಕೂಡ ನಾನು ಕೊಟ್ಟಿದ್ದೆ. ಐ ಥಿಂಕ್ ಎಲ್ಲರೂ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ, ಹೌದಲ್ವಾ ಮಕ್ಕಳ? ಸೊ ಹಾಗಾದರೆ ನಾವಿವತ್ತು ಮುಂದಿನ ಪದ್ಯ ಭಾಗವನ್ನು ಪ್ರಾರಂಭಿಸೋಣ, ಸರಿನಾ ಮಕ್ಕಳ? ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ. ಕಮ್ ಟು ಪೇಜ್ ನಂಬರ್ 48. ಪದ್ಯ ಭಾಗ 8, ನನ್ನ ದೇವರು. ಇದು ಗದ್ಯನ ಪದ್ಯನ? ಪದ್ಯ. ಪಾಠ 8, ನನ್ನ ದೇವರು. ಸೊ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಲ್ವಾ? ನೋಡಿ, ಪದ್ಯ ಭಾಗಕ್ಕೂ ಮುಂಚೆ ಇಲ್ಲಿ ಪಾಠಪೂರ್ವ ಚಟುವಟಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು, ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆ. ಇಲ್ಲೇನು ಮಾಡಿದ್ದಾರೆ? ಒಂದಷ್ಟು ಪಿಕ್ಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು? ಆ ಪಿಕ್ಚರ್ಸ್ಗಳಿಗೆ ಕಲರ್ ಹಚ್ಚಬೇಕು. ಹಾಗೆ ಆ ಪಿಕ್ಚರಲ್ಲಿ ಏನಿದೆ ಅನ್ನೋದನ್ನು ಹೆಸರನ್ನು ಕೆಳಗಡೆ ಕೊಟ್ಟಿರೋ ಜಾಗದಲ್ಲಿ ಬರಿಬೇಕು, ಸರಿನಾ ಮಕ್ಕಳ? ಸೊ ಈಗ ಮೊದಲನೇ ಚಿತ್ರ ಏನಿದೆ ಅಲ್ಲಿ? ಮೊದಲನೇ ಚಿತ್ರದಲ್ಲಿ ಆಕಾಶದಲ್ಲಿ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ. ಹಾಗಾದರೆ ಅವುಗಳೆಲ್ಲ ಏನು? ಪಕ್ಷಿಗಳು ಅಥವಾ ಆಕಾಶ ಅಂತನಾದರೂ ಬರಿಬೋದು. ನೆಕ್ಸ್ಟು 2ನೇ ಪಿಕ್ಚರಲ್ಲಿರೋದು ಯಾರು? ಪ್ರತಿನಿತ್ಯ ನಮಗೆ ಬೆಳಕನ್ನು ಕೊಡೋವಂಥವ್ನು ಯಾರು? ಸೂರ್ಯ. ನೆಕ್ಸ್ಟು 3ನೇ ಪಿಕ್ಚರಲ್ಲಿರೋವಂಥದ್ದು ಮನೆ. 4ನೇ ಪಿಕ್ಚರಲ್ಲಿರೋದು ಚಿಟ್ಟೆ ಅಥವಾ ಹೂಗಳು. 5ನೇ ಪಿಕ್ಚರಲ್ಲಿರೋದು ಮರ. ಸೊ ಈ 5 ಪದಗಳನ್ನ ನೀವೇನು ಮಾಡಬೇಕು? ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ಬರೀಬೇಕು. ಮೊದಲನೇದು ಆಕಾಶ, 2ನೇದು ಸೂರ್ಯ, 3ನೇದು ಮನೆ, 4ನೇದು ಚಿಟ್ಟೆ, 5ನೇದು ಮರ. ಸೊ ಇದಿಷ್ಟು. ಇವನ್ನೆಲ್ಲ ಎಲ್ಲಿ ನೋಡ್ತೀವಿ ನಾವು? ನಮ್ಮ ಮನೆ ಅಡುಗೆ ಮನೇಲಿ ನೋಡ್ತೀವಾ? ಇಲ್ಲ, ಇದೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರ, ಹೌದು ತಾನೆ? ಆಕಾಶ ಆಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಸೂರ್ಯ ಚಂದ್ರ ಆಗಿರ್ಬೋದು, ಗಿಡ ಹೂವು ಮರಗಳಾಗಿರ್ಬೋದು, ಇವೆಲ್ಲವೂ ನಾವು ನಮ್ಮ ಸುತ್ತಮುತ್ತಲಲ್ಲಿ ಕಾಣುವಂತಹ ಪರಿಸರ. ನಾವು ಪರಿಸರದಲ್ಲಿ ಇವನ್ನೆಲ್ಲ ನೋಡ್ತೀವಿ, ಹೌದು ತಾನೆ? ಸೊ ಈಗ ಪದ್ಯ ಭಾಗವನ್ನು ಪ್ರಾರಂಭಿಸೋಣ. ಪದ್ಯ ಭಾಗದ ಹೆಸರೇನು? ನನ್ನ ದೇವರು. ಬನ್ನಿ ಪದ್ಯ ಭಾಗಕ್ಕೆ. ಪದ್ಯ ಭಾಗವನ್ನು ಬರೆದಿರೋ ಕವಿ ನೆಂಪು ನರಸಿಂಹ ಭಟ್ಟ ಅನ್ನೋ ಒಬ್ಬ ಕವಿ ಈ ಒಂದು ನನ್ನ ದೇವರು ಅನ್ನೋ ಒಂದು ಪದ್ಯ ಭಾಗವನ್ನು ಬರೆದಿದ್ದಾರೆ. ಪದ್ಯ ಭಾಗದ ಕವಿ ಹೆಸರೇನು? ನೆಂಪು ನರಸಿಂಹ ಭಟ್ಟ. ನಾನೀಗ ಒಂದು ಸಲ ಪದ್ಯ ಭಾಗವನ್ನು ಓದ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಸರಿನಾ ಮಕ್ಕಳ? ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಹಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿವ ರೈತನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗ ವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳೆನ್ನ ದೇವರು,
ನನ್ನ ದೇವರಿವರು, ನಿತ್ಯ ನನಗೆ ಕಾಣುತ್ತಿರುವರು. ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವುದು. ಸೊ ಇದು ಪದ್ಯ ಭಾಗ 8, ನನ್ನ ದೇವರು. ಮತ್ತೊಮ್ಮೆ ಹಾಡ್ತೀನಿ, ಕೇಳಿಸ್ಕೊಳ್ಳಿ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಅಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಾಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳೆನ್ನ ದೇವರು, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡುವುದನ್ನು ನೀಡಿ ಪೊರೆಯುತ್ತಿರುವರು, ನೀಡಿ ಪೊರೆಯುತ್ತಿರುವರು. ಪದ್ಯಭಾಗದ ಕವಿ ನೆಂಪು ನರಸಿಂಹ ಭಟ್ಟ. ಸೊ ಈ ಒಂದು ಪದ್ಯಭಾಗದಲ್ಲಿ ಏನು ಮಾಡಿದಾರಪ್ಪ ಅಂದರೆ, ನನ್ನ ದೇವರು, ದೇವರು ಅಂತ ನಾವು ಯಾರನ್ನು ಕರಿತೀವಿ? ಈಶ್ವರ, ಪಾರ್ವತಿ, ಗಣೇಶ, ಲಕ್ಷ್ಮೀ, ಸರಸ್ವತಿ ಇವರನ್ನೆಲ್ಲ ನಾವು ದೇವರು ಅಂತ ಹೇಳಿ ಕರಿತೀವಿ, ಹೌದು ತಾನೆ? ಇವೆಲ್ಲ ಕಣ್ಣಿಗೆ ಕಾಣದರೆ ಇರೋ ದೇವರುಗಳಾದರೆ, ನಾವು ಪ್ರತಿನಿತ್ಯ ನೋಡುವಂತಹ ಕಣ್ಣಿಗೆ ಕಾಣುವ ದೇವರುಗಳು ಯಾರು ಅಂತ ಈ ಒಂದು ಪದ್ಯಭಾಗದಲ್ಲಿ ಹೇಳಿದ್ದಾರೆ. ಯಾರ್ಯಾರು ಹಾಗಾದರೆ? ನಿತ್ಯ ನಮಗೆ ಬೆಳಕು ಕೊಡುವ. ನೋಡಿ, ಪ್ರತಿದಿನ ಬೆಳಗ್ಗೆ ಆದರೆ ಭೂಮಿ ಮೇಲೆ ಬೆಳಕು ಯಾರು ಕೊಡ್ತಾರೆ? ಸೂರ್ಯ, ಹೌದು ತಾನೆ? ಸೊ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು. ಇಲ್ಲಿ ನೆಂಪು ನರಸಿಂಹ ಭಟ್ಟ ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯನೂ ಕೂಡ ಏನು? ನನ್ನ ದೇವರು. ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ಹಗಲಿನಲ್ಲಿ ಸೂರ್ಯ ಎಷ್ಟು ಮುಖ್ಯನೋ, ರಾತ್ರಿ ಹೊತ್ತು ಚಂದ್ರ ಅಷ್ಟೇ ಮುಖ್ಯವಾಗಿರ್ತಾನೆ. ಹಗಲೊತ್ತಿನಲ್ಲಿ ಸೂರ್ಯ ಬೆಳಕನ್ನು ಕೊಟ್ಟರೆ, ರಾತ್ರಿ ಹೊತ್ತಲ್ಲಿ ಚಂದ್ರ ಕೂಡ ಬೆಳಕನ್ನು ಕೊಡ್ತಾನೆ. ಸೊ ಹಾಗಾಗಿ ಚಂದ್ರ ಕೂಡ ನನ್ನ ದೇವರು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಕೋಟಿ ತಾರೆ ಬೆಳ್ಳಿ ಚುಕ್ಕೆ ಉಲ್ಕೆ ನನ್ನ ದೇವರು. ಚಂದ್ರ ಆಕಾಶದಲ್ಲಿ ಕೇವಲ ಚಂದ್ರ ಅಷ್ಟೇ ಅಲ್ಲ, ಚಂದ್ರನ ಜೊತೆಯಲ್ಲಿ ಯಾರು ಬೆಳಕನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾರೆ? ಆಕಾಶದಲ್ಲಿರುವಂತಹ ನಕ್ಷತ್ರಗಳು. ಎಣಿಕೆಗೆ ಸಿಗುತ್ತಾ ನಕ್ಷತ್ರಗಳು? ಇಲ್ಲ. ಸೊ ಹಾಗಾಗಿ ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ಆ ಕೋಟಿ ನಕ್ಷತ್ರಗಳು ಕೂಡ ನಮಗೆ ಬೆಳಕನ್ನು ಕೊಡ್ತವೆ. ಸೊ ಹಾಗಾಗಿ ಅವು ಕೂಡ ನಮ್ಮ ದೇವರು. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ನೋಡಿ, ನಾವು ಆಹಾರವನ್ನು ತಿನ್ನಬೇಕು ಅಂದರೆ ಅದನ್ನು ನಾವು ಬೇಯಿಸಿನೇ ತಿನ್ನಬೇಕು. ಬೇಯಿಸೋದಕ್ಕೆ ಸಹಾಯ ಮಾಡೋ ಅಂಥದ್ದೇನು? ಬೆಂಕಿ, ಹೌದು ತಾನೆ? ಹಾಗೆ ಗಾಳಿ, ನಾವು ಉಸಿರಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರೋವಂಥದ್ದೇನು? ಗಾಳಿ. ಮತ್ತು ನಾವು ಜೀವಂತವಾಗಿರೋದಕ್ಕೆ ಪ್ರಮುಖವಾಗಿ ಬೇಕಾಗಿರೋದೇನು? ನೀರು. ಹಾಗೆ ಈ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರ ಇರೋದು ಎಲ್ಲಿ? ಗಗನ, ಅಂದರೆ ಆಕಾಶದಲ್ಲಿ. ಸೊ ಹಾಗಾಗಿ ಈ ಬೆಂಕಿ, ಗಾಳಿ, ನೀರು, ಗಗನ ಇವು ಕೂಡ ನನ್ನ ದೇವರು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಅಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ನಾವು ಆಹಾರ ಅಂತ ಏನು ತಿಂತೀವಿ, ಆ ಪ್ರತಿಯೊಂದು ಆಹಾರವನ್ನು ಎಲ್ಲಿ ಬೆಳೆಯೋದು? ಈ ಭೂಮಿಯಲ್ಲಿ, ಹೌದು ತಾನೆ? ಈ ಭೂಮಿಯಲ್ಲಿ ಆ ಒಂದು ಆಹಾರವನ್ನು ಬೆಳೆಯುವಂಥ ಜಾಗ ಹಚ್ಚ ಹಸಿರಾಗಿರುತ್ತೆ. ಸೊ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಾಳೆನ್ನ ದೇವರು. ಈ ಭೂಮಿ ಮೇಲಿರುವಂತಹ ಬೆಟ್ಟ
ಗುಡ್ಡಗಳು ಕಾಡುಗಳನ್ನು ಕೂಡ ಏನಂತ ಕನ್ಸಿಡರ್ ಮಾಡಿದ್ದಾರೆ, ದೇವರು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು. ನಾವೇನು ಆಹಾರವನ್ನು ತಿಂತಿದ್ದೀವಿ, ಆಹಾರವನ್ನು ಬೆಳೆಯೋದು ಎಲ್ಲಿ? ಭೂಮಿಯಲ್ಲಿ. ಭೂಮಿ ಅದಾಗದೇ ಆಹಾರವನ್ನು ಬೆಳೆಯಲ್ಲ. ಅದರಲ್ಲಿ ನಾವು ಕೆಲಸವನ್ನು ಶ್ರಮವಹಿಸಿ ಕೆಲಸವನ್ನು ಮಾಡಿದ್ರೆ ಮಾತ್ರ ನಮಗೆ ಆ ಬೆಳೆ ಅನ್ನೋದು ಸಿಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರತಿನಿತ್ಯ ಭೂಮಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡೋನು ಯಾರು? ರೈತ. ಸೊ ಹಾಗಾಗಿ ರೈತ ಕೂಡ ನನ್ನ ದೇವರು. ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ಇಲ್ಲಿ ನಮಗೆ ಆಹಾರವನ್ನು ಕೊಟ್ಟು ಹೇಗೆ ಪ್ರತಿದಿನ ಕೆಲಸವನ್ನು ಶ್ರಮವಹಿಸಿ ಕೆಲಸವನ್ನು ಮಾಡ್ತಿದ್ದಾನೋ ರೈತ, ಸೊ ಅದೇ ರೀತಿ ಇಡೀ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇರೋದು ಯಾರು? ದೇಶದ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಯೋಧರು. ಸೊ ಹಾಗಾಗಿ ಅವರು ಕೂಡ ನನ್ನ ದೇವರು ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಅಥವಾ ನಮ್ಮ ಬಂಧು ಬಳಗವಾಗಿರ್ಬೋದು, ಅವರೆಲ್ಲರೂ ಕೂಡ ನನಗೆ ದೇವರ ಸಮಾನ, ದೇವರಿದ್ದಾಗೆ. ಅದಷ್ಟೇ ಅಲ್ಲ, ನಮಗೆ ವಿದ್ಯಾಬುದ್ಧಿಯನ್ನು ಕಲಿಸಿದಂತಹ ಗುರುಗಳು ಕೂಡ ನನ್ನ ದೇವರು. ಸೊ ಹೀಗೆ ಕಣ್ಣಿಗೆ ಕಾಣದಲೇ ಇರುವಂತಹ ಶಿವ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಹೇಗೆ ದೇವರು ಅಂತ ಕರಿತೀವೋ ಹಾಗೆ ಕಣ್ಣಿಗೆ ಕಾಣೋರು ಕೂಡ ಕೆಲವರು ದೇವರಾಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಪದ್ಯ ಭಾಗದಲ್ಲಿ ನನ್ನ ದೇವರು ಅಂತ ಈ ರೀತಿ ನೆಂಪು ನರಸಿಂಹ ಭಟ್ಟ ಅವರು ಹೇಳಿದ್ದಾರೆ. ಸೊ ನನ್ನ ದೇವರಿವರು ನಿತ್ಯ ನನಗೆ ಕಾಣುವರು. ಲಕ್ಷ್ಮೀ ಸರಸ್ವತಿನ ನಾವು ಬರೀ ಫೋಟೋದಲ್ಲಿ ನೋಡ್ಬೋದು ಅಷ್ಟೇ ತಾನೇ, ನೈಜವಾಗಿ ಅವರು ನೋಡೋಕ್ಕಾಗತ್ತಾ? ಆದರೆ ಇಲ್ಲಿ ಈ ಪದ್ಯ ಭಾಗದಲ್ಲಿ ನನ್ನ ದೇವರು ಅಂತ ಯಾರ್ಯಾರನ್ನ ಕರೆದಿದ್ದಾರೆ ಅವರೆಲ್ಲರೂ ನಮಗೆ ಏನು ಮಾಡ್ತಾರೆ? ಪ್ರತಿನಿತ್ಯ ಕಾಣುವರು. ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು. ಸೊ ಅವರನ್ನು ಶುದ್ಧ ಮನಸ್ಸಿಂದ ನಾನೇನಾದರೂ ಬೇಡಿಕೊಂಡ್ರೆ ಅದನ್ನು ನನಗೆ ಸಂಪೂರ್ಣವಾಗಿ ಸಿಗುವ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಅವರೇ ನನ್ನ ದೇವರು ಅಂತ ಹೇಳಿದ್ದಾರೆ. ಯಾರು? ಕವಿ ನೆಂಪು ನರಸಿಂಹ ಭಟ್ಟ. ಸೊ ಇವರ ಪ್ರಕಾರ ಯಾರ್ಯಾರು ದೇವರು ಅಂತ ಹೇಳಿದರೆ, ನಿತ್ಯ ಬೆಳಕು ಕೊಡುವಂತಹ ಸೂರ್ಯ ನನ್ನ ದೇವರು, ರಾತ್ರಿ ಬೆಳಕು ಕೊಡುವಂತಹ ಚಂದ್ರ, ಹಾಗೆ ಆಕಾಶದಲ್ಲಿರುವಂತಹ ಕೋಟಿ ನಕ್ಷತ್ರ ಮತ್ತು ಉಲ್ಕೆಗಳು, ಹಾಗೆ ಬೆಂಕಿ, ಗಾಳಿ, ನೀರು, ಗಗನ ಆಗಿರ್ಬೋದು, ಹಚ್ಚ ಹಸಿರಾಗಿ ನಿಂತಹ ಭೂಮಿ ಆಗಿರ್ಬೋದು, ಪ್ರತಿನಿತ್ಯ ಭೂಮಿಯಲ್ಲಿ ಕೆಲಸ ಮಾಡುವಂತಹ ರೈತ ಆಗಿರ್ಬೋದು, ದೇಶವನ್ನು ಕಾಯ್ತಾ ಇರುವಂತಹ ಯೋಧ ಆಗಿರ್ಬೋದು. ಅದಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲೇ ನಮ್ಮ ಜೊತೆ ಇರುವಂತಹ ನಮ್ಮ ತಂದೆ, ತಾಯಿ, ಬಂಧು ಬಳಗ, ಹಾಗೆ ನಮಗೆ ವಿದ್ಯೆ ಕಲಿಸಿದಂತಹ ಗುರು, ಇವರೆಲ್ಲರೂ ನಮಗೆ ಪ್ರತಿನಿತ್ಯ ಕಣ್ಣಿಗೆ ಕಾಣುವ ದೇವರುಗಳು. ಸೊ ಇದಿಷ್ಟು ಈ ಪದ್ಯದ ಸಾರಾಂಶ. ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸೊ ಪದ್ಯ ಭಾಗವನ್ನು ಒಂದ್ಸಲ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಇದು ನೆಂಪು ನರಸಿಂಹ ಭಟ್ಟ ಬರೆದಿರುವಂತಹ ಪದ್ಯ ನನ್ನ ದೇವರು. ಸೊ ನೆಕ್ಸ್ಟು ಈ ಪದ್ಯ ಭಾಗದಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಚಟುವಟಿಕೆಯನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಳಿಸಿ. ಸರಿನಾ ಮಕ್ಕಳ? ಪದ್ಯ ಭಾಗವನ್ನು ಎಲ್ಲರೂ ಒಂದ್ಸಲ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು.